50 ಶಾಸಕರಿಗೆ 50 ಕೋಟಿ ರೂಪಾಯಿ ಅಂದ್ರೆ ತಲಾ 50 ಕೋಟಿ. ಸಿಎಂ ಸಿಡಿಸಿದಂತ ಈ ಬಾಂಬ್ ಇವತ್ತು ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನೇ ಸೃಷ್ಟಿಸಿದೆ. ಸಿಎಂ ಮಾತನ್ನ ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಳ್ತಾ ಇದ್ದಾರೆ. ಆದರೆ ತಿರುಗೇಟು ಕೊಡ್ತಾ ಇರುವಂತ ಕಮಲ ನಾಯಕರು ಶಾಸಕರ ಪಟ್ಟಿ ರಿಲೀಸ್ ಮಾಡಿ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಿ ಅಂತ ಸವಾಲ್ ಹಾಕ್ತಿದ್ದಾರೆ. 50 ಜನ ಎಂಎಲ್ಎಗಳಿಗೆ 50 ಕೋಟಿ ಕೊಡ್ತೀವಿ ಅಂತ. ಅದಕ್ಕೆಲ್ಲ ನಮ್ಮ ಎಂಎಲ್ಎಗಳ ಹತ್ರ ಮಾತಾಡಿದ್ದಾರೆ. ನಿಮ್ಮ ಶಾಸಕರು ಭೇಟಿ ಮಾಡಿದ್ರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸನ್ನಿಧಿಗೆ ಬಂದು ಪ್ರಮಾಣ ಮಾಡಕ್ಕೆ ಹೇಳ್ರಿ. ನಿಮ್ ಪಾರ್ಟಿ ಶಾಸಕರು ಕುದುರೆನೋ ಕತ್ತೆನೋ ದನನೋ. 3 ಕ್ಷೇತ್ರದಲ್ಲಿ ಮತದಾನ ಮುಗಿದಿದೆ. ಸೋಲೋ ಗೆಲುವಿನ ಲೆಕ್ಕಾಚಾರ ನಡೆದಿದೆ. ಅಬ್ಬರದ ಪ್ರಚಾರದಲ್ಲಿ ಸರ್ಕಾರ ಪತನದ ಭವಿಷ್ಯವನ್ನು ನಾಯಕರು ನುಡಿದಿದ್ದಾರೆ. ಬೈ ಎಲೆಕ್ಷನ್ ರಿಸಲ್ಟ್ ಬಳಿಕ ಸರ್ಕಾರವೇ ಇರಲ್ಲ ಎಂಬ ಮಾತುಗಳು ಸಿಡಿದಿವೆ. ಒಂದ್ ಕಡೆ ಮುಡ, ಮತ್ತೊಂದ್ ಕಡೆ ತನಿಖೆ, ಇನ್ನೊಂದ್ ಕಡೆ ಉಪಸಮರ ಫಲಿತಾಂಶ ಬಾಕಿ ಇರುವಾಗಲೇ ಸಿಎಂ ಸಿಡಿಸಿದ ಅದೊಂದು ಬಾಂಬ್ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಅದೇ 50 ಕೋಟಿ ಬಾಂಬ್. ಈ ಸಾರಿ ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕ್ಬೇಕು ಅಂತೇಳಿ 50 ಕೋಟಿ ರೂಪಾಯಿಗಳನ್ನು ಒಬ್ಬೊಬ್ಬ ಎಂಎಲ್ಎಗೆ ಆಫರ್ ಮಾಡುವುದು. 50 ಕೋಟಿ, 50 ಜನ ಎಂಎಲ್ಎಗಳಿಗೆ 50 ಕೋಟಿ ಕೊಡ್ತೀವಿ ಅಂತ. ರಾಜಕೀಯ ಅಖಾಡದಲ್ಲಿ 50 ಕೋಟಿ ಆಫರ್ ಕಿಚ್ಚು. ಸಿಎಂ ಬೆನ್ನಿಗೆ ನಿಂತ ಕೈಪಡೆ, ದಾಖಲೆ ಕೇಳಿ ತಿವಿದ ಕಮಲ ಪಡೆ. ಎಸ್, ನಿನ್ನೆ ಮೈಸೂರಿನ ಟಿ ನರಸೀಪುರದಲ್ಲಿ ಅಬ್ಬರದ ಭಾಷಣ ಮಾಡಿದ್ದ ಸಿಎಂ 50 ಕೋಟಿ ಬಾಂಬ್ ಸಿಡಿಸಿದ್ರು. ಸರ್ಕಾರ ಕೆಡವಲು ಬಿಜೆಪಿಯವರು 50 ಶಾಸಕರಿಗೆ ತಲಾ 50 ಕೋಟಿ ರೂಪಾಯಿ ಆಫರ್ ಮಾಡಿದ್ರು ಅಂತ ಗಂಭೀರ ಆರೋಪ ಮಾಡಿದ್ರು. ಇದೇ ಮಾತೀಗ ಬಿರುಗಾಳಿ ಎಬ್ಬಿಸಿದೆ. ಸಿಎಂ ಮಾತನ್ನ ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಂಡ್ರೆ ಸಿಎಂ ಹೇಳಿಕೆಗೆ ಕೇಸರಿ ಪಡೆ ಕೆರಳಿ ಕೆಂಡವಾಗಿದೆ. ದಾಖಲೆ ಕೊಡಿ ಅಂತ ಆಗ್ರಹಿಸಿದೆ. ಈ ಸಾರಿ ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕ್ಬೇಕು ಅಂತೇಳಿ 50 ಕೋಟಿ ರೂಪಾಯಿಗಳನ್ನು ಒಬ್ಬೊಬ್ಬ ಎಂಎಲ್ಎಗೆ ಆಫರ್ ಮಾಡುವುದು. 50 ಕೋಟಿ, 50 ಜನ ಎಂಎಲ್ಎಗಳಿಗೆ 50 ಕೋಟಿ ಕೊಡ್ತೀವಿ ಅಂತ. ಕಾಂಗ್ರೆಸ್ ಶಾಸಕರ ಮೇಲೆ ವಿಶ್ವಾಸವನ್ನ ಕಳ್ಕೊಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅದರಿಂದ ಅವರ ಶಾಸಕರಿಗೆಲ್ಲ 50 ಕೋಟಿ ರೇಟನ್ನ ಫಿಕ್ಸ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಯಾರ್ಯಾರು 50 ಜನ ಹರಾಜಾಗುವಂತ ಕಾಂಗ್ರೆಸ್ಸಿನ ಎಂಎಲ್ಎ ಅವರೇ ಹೇಳ್ಬೇಕು, ನಮ್ಗೆ ಗೊತ್ತಿಲ್ಲ, ಮುಖ್ಯಮಂತ್ರಿನೇ ಹೇಳಬೇಕು. ಹರಾಜಿಗೆ ಆಗುವಂತ ಕಾಂಗ್ರೆಸ್ಸಿನ ಶಾಸಕರು ಯಾರ್ಯಾರು 50 ಜನ, ಅವ್ರ ಪಟ್ಟಿನ ಬಿಡುಗಡೆ ಮಾಡಿ. ಇನ್ನು ಸಿಎಂ ಮಾತಿಗೆ ಕೆರಳಿರೋ ಬಿವೈ ವಿಜಯೇಂದ್ರ ಹಗರಣಗಳನ್ನ ಮುಚ್ಚಿಕೊಳ್ಳಲು ಹೆಣೆದಿರೋ ಹತಾಶೆಯ ಸುಳ್ಳಿನ ಕಂತೆ ಅಂತ ಟ್ವೀಟ್ನಲ್ಲಿ ತಿವಿದಿದ್ದಾರೆ. ಹಾಗೆಯೇ ಈ ಬಗ್ಗೆ ಇಡಿ ತನಿಖೆಯಾಗ್ಲಿ ಅಂತ ಆಗ್ರಹಿಸಿದ್ದಾರೆ. ಈ ಟ್ವೀಟ್ಗೆ ತಿರುಗೇಟು ಕೊಟ್ಟಿರೋ ಸಿಎಂ ಮೊನ್ನೆ ಬಂದವರಿಗೆ ನಾನು ಉತ್ತರ ಕೊಡಲ್ಲ ಅಂತ ಲೇವಡಿ ಮಾಡಿದ್ದಾರೆ. ಆಪರೇಷನ್ ಕಮಲದ ಬಗ್ಗೆ ವಿಜಯೇಂದ್ರ ಅವರು ತಾವು ತನಿಖೆ ಮಾಡಿ ಹೇಳಬೇಕು, ಜವಾಬ್ದಾರಿ ಕೊಡಲ್ಲಪ್ಪ. ವಿಜಯೇಂದ್ರ ಮೊನ್ನೆ ಬಂದಿರೋರು ಪಾಪ, ಅವ್ರ ಬಗ್ಗೆ ಯಾಕೆ ಕೇಳ್ತೀರಿ? ನಮಗೆ ಸುಳ್ಳು ಕೇಸ್ ಹಾಕಿದ್ದಾರೆಂದ ಸಿಎಂ, 101ನೇ ಸುಳ್ಳೆಂದ ಸುನಿಲ್ ಕುಮಾರ್. 50 ಕೋಟಿ ರೂಪಾಯಿ ಆಫರ್ ಮಾಡಿದ್ರು, ಆದರೆ ಸಕ್ಸಸ್ ಆಗ್ಲಿಲ್ಲ ಅವರು. ಅದಕ್ಕೆ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ ಅಂತ ಹೇಳಿದ್ರು. 50 ಕೋಟಿ ರೂಪಾಯಿ ಆಫರ್ ಮಾಡಿದ್ರು, ಆದರೆ ಸಕ್ಸಸ್ ಆಗ್ಲಿಲ್ಲ ಅವರು. ಅದಕ್ಕೆ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ ಅಂತ ಹೇಳಿದ್ರು. ಒಂದು ಹುಸಿ ಸುಳ್ಳನ್ನ ನಮ್ಮ ಶಾಸಕರನ್ನ ಬಿಜೆಪಿಯವರು ಖರೀದಿಸ್ತಾ ಇದ್ದಾರೆ ಎನ್ನುವಂತ ಒಂದು ಹುಸಿ ಸುಳ್ಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇಲ್ಲಿಯ ತನಕ ತನ್ನ ಅಧಿಕಾರಾವಧಿಯಲ್ಲಿ ಅವರು ಹೇಳಿರುವಂತ 100 ಸುಳ್ಳುಗಳಲ್ಲಿ ಇದು 101ನೇ ಸುಳ್ಳು ಅಂತ ನಾನು ಅನ್ಕೊಳ್ತೇನೆ. ನಮ್ಮ ಶಾಸಕರ ಬಳಿ ಬಿಜೆಪಿಯವರು ಮಾತಾಡಿದ್ದಾರೆಂದ ಡಿಕೆ. ನಿಮ್ಮ ಶಾಸಕರ ಕುದುರೆನೋ ಕತ್ತೇನೋ ದನಾನೋ ಎಂದ ಸಿಟಿ ರವಿ. ಇನ್ನು ಸಿಎಂ ಆರೋಪಕ್ಕೆ ಡಿಕೆ ಶಿವಕುಮಾರ್ ಸೇರಿ ಸಚಿವರು ಧ್ವನಿಗೂಡಿಸಿದ್ದಾರೆ. ಆಪರೇಷನ್ ಕಮಲದ ಬಗ್ಗೆ ಶಾಸಕರ ಬಳಿ ಬಿಜೆಪಿಯವರು ಮಾತಾಡಿದ್ದಾರೆ ಅಂತ ಡಿಕೆ ಆರೋಪಿಸಿದ್ದಾರೆ. ಇದಕ್ಕೆ ಟಾಂಗ್ ಕೊಟ್ಟಿರೋ ಸಿಟಿ ರವಿ, ನಿಮ್ಮ ಶಾಸಕರನ್ನ ಖರೀದಿ ಮಾಡಲು ಕುದುರೆಯೋ ಕತ್ತೆಯೋ ದನಾನೋ ಅಂತ ಗುಡುಗಿದ್ದಾರೆ. ಹೌದು, ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನಮ್ಮ ಎಂಎಲ್ಎಗಳ ಹತ್ರ ಮಾತಾಡಿದ್ದಾರೆ. ಕೆಲವು ಎಂಎಲ್ಎಗಳೆಲ್ಲ ಬಂದು ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಅದನ್ನ ಅವರು ತಮ್ಮ ಹತ್ರ ತಿಳಿಸಿದ್ದಾರೆ. ನಿಮ್ ಪಾರ್ಟಿ ಶಾಸಕರು ಅಷ್ಟೊಂದು ದುರ್ಬಲರ? ನಿಮ್ ಪಾರ್ಟಿ ಶಾಸಕರು ಈ ಖರೀದಿ ಮಾಡ್ಲಿಕ್ಕೆ ಕುದುರೆನೋ ಕತ್ತೆನೋ ದನನೋ
ಕುದುರೆ ಕತ್ತ ದನವನ್ನು ಖರೀದಿ ಮಾಡಬಹುದು. 50 ಕೋಟಿ ಆಮಿಷ ಸತ್ಯ ಎಂದ ಲಾರ್ಡ್ ರೇಣುಕಾಚಾರ್ಯ, ಆಣೆ ಪ್ರಮಾಣ ಸವಾಲ್. ಅಲ್ಲ, ಅದು ಸತ್ಯನೇ ಇದೆ. ಭಾಳ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕಳೆದ 16-17 ತಿಂಗಳಿಂದ ಇದೇ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅದೇನು ಹೊಸದಲ್ಲ ಸರ್. CM ಹೇಳಿರ್ತಕ್ಕಂಥದ್ದು 100% ಸತ್ಯ ಇದೆ. ನಿಮ್ಮ ಶಾಸಕರು ಭೇಟಿ ಮಾಡಿದ್ರೆ, ಭಾರತೀಯ ಜನತಾ ಪಾರ್ಟಿ ನಾಯಕರು ಭೇಟಿ ಮಾಡಿದ್ರೆ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸನ್ನಿಧಿಗೆ ಬಂದು ಭಾರತೀಯ ಜನತಾ ಪಾರ್ಟಿ ನಾಯಕರು ಯಾರು ಬಂದಿದ್ರು 50 ಕೋಟಿ ಆಫರ್ ಕೊಡಿದ್ರು, ಪ್ರಮಾಣ ಮಾಡಕ್ಕೆ ಹೇಳ್ರಿ. ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಸಹ ಸಿಎಂ ಮಾತಿಗೆ ದನಿಗೂಡಿಸಿದ್ದಾರೆ. ಸರ್ಕಾರ ಅಸ್ಥಿರಗೊಳಿಸುವ ಯತ್ನ ನಡೆಯುತ್ತಿದೆ ಎಂದಿದ್ದಾರೆ. ಇದಕ್ಕೆ ಪಂಚ್ ಕೊಟ್ಟಿರೋ ಅಶ್ವಥ್ ನಾರಾಯಣ್, ನಿಮ್ಮವರಿಂದಲೇ ಪ್ಲಾನ್ ನಡೆಯುತ್ತಿದೆ ಅಂತ ಕುಟುಕಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಜನತಾ ದಳದವರು ಈ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಎಲ್ಲ ಪ್ರಯತ್ನವನ್ನು ಸತತವಾಗಿ ಮಾಡ್ತಾ ಇದ್ದಾರೆ. ಮೂಡ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ. ನಿಮ್ಮ ಸ್ಥಾನವನ್ನು ಪಡಿಲಿಕ್ಕೆ ಪೈಪೋಟಿ ಇದೆ. ಹಾಗಾಗಿ ಹೊರಗಿನಿಂದ ತೊಂದರೆ ಇಲ್ಲ ನಿಮಗೆ ಸಿದ್ದರಾಮಯ್ಯನವರೇ. ನಿಮ್ಮ ಪಕ್ಷದ ಒಳಗೇನೆ ನಿಮ್ಮ ಬದಲಾವಣೆ ಮಾಡಬೇಕು ಅಂತ ನಡೆದಿರುವಂಥದ್ದಿದೆ. ಸತೀಶ್ ಜಾರಕಿಹೊಳಿ ಕೂಡ ಪರಮೇಶ್ವರ ಮಾತಿಗೆ ದನಿಗೂಡಿಸಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಛಲವಾದಿ ನಾರಾಯಣ ಸ್ವಾಮಿ, ಸರ್ಕಾರ ಬೀಳಿಸೋ ಅಗತ್ಯವಿಲ್ಲ, ಪಾಪದ ಕೂಡ ತುಂಬಿದೆ, ಅದೇ ಬಿದ್ದು ಹೋಗುತ್ತೆ ಅಂತ ಕಾಲೆಳೆದಿದ್ದಾರೆ. ಎಲ್ಲ ಪ್ರಯತ್ನ ಕೊನೆವರೆಗೆ ಇರ್ತೈತೆ ಅಂತ ಹೇಳಿದ್ದೆ. ಅದು ಆ ಥರ ದುಡ್ಡಿಂದ ಗೊತ್ತಿಲ್ಲ, ಅದರ ಪ್ರಯತ್ನ ಇದ್ದೇ ಇರ್ತೈತಿ. ಪ್ರಯತ್ನ ನಡೀತಾ ಇರುವಂತ ಇದ್ದೇ ಇರ್ತದೆ. ಅದೇ ಕೊನೆವರೆಗೆ ಇರ್ತೈತೆ. ನಮ್ಮ ಸರ್ಕಾರ ಇರೋವರೆಗೆ ಕೊನೆವರೆಗೆ ಇದ್ದೇ ಇರ್ತೈತೆ. ಅದು ದುಡ್ಡಿನ ವಿಷಯ ನನಗೆ ಗೊತ್ತಿಲ್ಲ. ಯಾವುದೇ ಹಣದ ಅಂಶಗಳನ್ನು ಕೊಟ್ಟಿಲ್ಲ, ಕೊಡೋದೂ ಇಲ್ಲ. ಯಾಕೆಂತಂದ್ರೆ ನಿಮ್ಮ ಸರ್ಕಾರ ನಿಮ್ಮ ಪಾಪದ ಕೊಡ ತುಂಬಿದ ಕಾರಣದಿಂದಲೇ ಬಿದ್ದು ಹೋಗ್ತದೆ. ಅದನ್ನ ಬೀಳಿಸುವ ಅವಶ್ಯಕತೆಯೇ ಇಲ್ಲ. ಒಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಹೊತ್ತಿಸಿದ ಕಿಡಿ ದಗದಗ ಅಂತಿದೆ. ಬಿಜೆಪಿ ನಾಯಕರು ಆರೋಪಕ್ಕೆ ಸಾಕ್ಷಿ ಕೇಳ್ತಿದ್ರೆ ರಾಜ್ಯ ಸರ್ಕಾರ ತನ್ನ ಆರೋಪಕ್ಕೆ ಬದ್ಧವಾಗಿ ನಿಂತಿದೆ. ಬ್ಯೂರೋ ರಿಪೋರ್ಟ್, TV9.